ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳ ಕಾರುಬಾರು ಹೆಚ್ಚಾಗ್ತಾನೆ ಇದೆ. ಗುಂಡಿ ಮುಕ್ತ ಬೆಂಗಳೂರು ಆಗೋದು ಯಾವಾಗ? ಹಾಗಾದ್ರೆ ಮಳೆ ರಗಳೆಯ ಬಳಿಕ ಈಗ ಗುಂಡಿ ಗಂಡಾಂತರ ಶುರುವಾಗಿದೆ. ಹೆಣ್ಣೂರು ಕ್ರಾಸ್ ಹೊರಮಾವಿನಲ್ಲಿ ಗುಂಡಿ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ರಸ್ತೆಯುದ್ದಕ್ಕೂ ಕೂಡ ರಸ್ತೆಯಲ್ಲಿ ಗುಂಡಿಗಳು ಬಾಯಿ ತೆರೆದು ನಿಂತಿದೆ. ಗುಂಡಿ ಸಮಸ್ಯೆಯಿಂದಾಗಿ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ನಿತ್ಯವೂ ಕೂಡ ಸಾಕಷ್ಟು ಟೂ ವೀಲರ್ಗಳು ಬೀಳುವಂತಹ ಘಟನೆಗಳು ಕೂಡ ನಡೀತಾ ಇರುತ್ತೆ. ಗುಂಡಿ ಸಮಸ್ಯೆಯಿಂದ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಣ್ಣೂರು ಕ್ರಾಸ್ ಹೊರಮಾವಿನಲ್ಲಿ ಗುಂಡಿ ಸಾಮ್ರಾಜ್ಯವೇ ಸೃಷ್ಟಿ ಆಗಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಷ್ಟು ದೊಡ್ಡ ಪ್ರಮಾಣದ ಗುಂಡಿ ರಸ್ತೆಯಲ್ಲಾಗಿದೆ ಅನ್ನುವಂಥದ್ದನ್ನು. ಸಿಲಿಕಾನ್ ಸಿಟಿಯಲ್ಲಿ ಈಗ ಗುಂಡಿಗಳದ್ದೇ ಕಾರುಬಾರು. ಮುಂಗಾರು ಪೂರ್ವ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಅವಾಂತರ ಆಗಿದೆ. ಮಳೆಗೂ ಮುನ್ನವೇ ಹಲವು ಭಾಗಗಳಲ್ಲಿ ಗುಂಡಿಗಳ ಕಾರುಬಾರು ನಡೀತಲೇ ಇತ್ತು. ಈಗ ಮಳೆ ಕೂಡ ಬಂದಿದೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅಪಾಯಕಾರಿ ಸನ್ನಿವೇಶಗಳು ರಸ್ತೆಯಲ್ಲಿ ಸೃಷ್ಟಿಯಾಗ್ತಾ ಇದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ದ್ವಿಚಕ್ರ ವಾಹನ ಸವಾರರು ಪರದಾಡಿಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ ಸೃಷ್ಟಿಯಾಗಿದೆ. ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳಲ್ಲಿ ಈಗ ಗುಂಡಿಗಳ ದರ್ಶನ ಆಗ್ತಾ ಇದೆ. ಯಾವ ರಸ್ತೆಯಲ್ಲಿ ನೋಡಿದ್ರೂ ಕೂಡ ದೊಡ್ಡ ದೊಡ್ಡ ಗುಂಡಿಗಳು ಕಾಣಿಸ್ತಾ ಇದ್ದಾವೆ. ಸದ್ಯಕ್ಕೆ ನಾವು ಹೊರಮಾವು ರಸ್ತೆಯಲ್ಲಿದ್ದೀವಿ. ಇಲ್ಲಿ ನಾವು ನೋಡಬಹುದು, ಇದು ಬಾಬುಸಾಪಾಳ್ಯದಿಂದ ಹೊರಮಾವು ರಸ್ತೆಗೆ ಕನೆಕ್ಟ್ ಆಗುವಂತಹ ಈ ಒಂದು ಮುಖ್ಯ ರಸ್ತೆ. ಇಲ್ಲಿ ಏನು ಒಂದು ಭಾರಿ ಗಾತ್ರದ ಗುಂಡಿಯನ್ನು ನೋಡ್ತಾ ಇದ್ವಿ. ಅಂದರೆ ಮುಖ್ಯ ರಸ್ತೆಯಲ್ಲೇ ಈ ರೀತಿ ಗುಂಡಿಗಳಾದರೆ ಇನ್ನು ಬೇರೆ ಬೇರೆ ಭಾಗದಲ್ಲಿ ಇದೇ ರೀತಿಯ ಗುಂಡಿಗಳಿರುವಂಥದ್ದು. ಭಾರೀ ಮಳೆ ಬಂದಿತ್ತು. ಕಳೆದ 3-4 ದಿನಗಳಿಂದ ಸುರಿದಂತಹ ಮಳೆಯಲ್ಲಿ ಈ ಗುಂಡಿಗಳು ಮತ್ತಷ್ಟು ಆಳಕ್ಕೆ ಇಳಿದಿರುವಂಥದ್ದು. ಮಳೆಯ ಪ್ರಮಾಣವೂ ಕೂಡ ಜಾಸ್ತಿ ಇತ್ತು. ಮಳೆಗೆ ಎಲ್ಲೆಲ್ಲಿ ತೇಪೆ ಹಚ್ಚಲಾಗಿತ್ತೋ ರಸ್ತೆಗಳಿಗೆ ತೇಪೆ ಹಚ್ಚಿರುವಂಥದ್ದು ಎಲ್ಲವೂ ಕೂಡ ಎದ್ದು ಮತ್ತೆ ಗುಂಡಿಗಳ ದರ್ಶನ, ಗುಂಡಿ ಗಂಡಾಂತರ ಆಗಿರುವಂಥದ್ದು. ಸದ್ಯಕ್ಕೆ ವಾಹನಗಳಿಗಂತೂ ಓಡಾಡುವಂತಹ ಜನರಿಗಂತೂ ಭಾರಿ ಸಮಸ್ಯೆ ಆಗ್ತಾ ಇದೆ. ಗುಂಡಿಗಳಿಗೆ ಬಿದ್ದು ಎದ್ದು ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂತಂದರೆ ಈ ಹಿಂದೆಯೇ BBMPಗೆ ಏನು ಸರ್ಕಾರ ಕೂಡ ಹೇಳಿತ್ತು, ಕೂಡಲೇ ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ. ಹೈಕೋರ್ಟ್ ಕೂಡ ಚಾಟಿ ಬೀಸಿತ್ತು, ಗುಂಡಿಗಳು ಎಲ್ಲೆಲ್ಲಿದ್ದಾವೆ ಅದೆಲ್ಲವನ್ನೂ ಕೂಡ ಮುಚ್ಚಬೇಕು ಅಂತ. ಆದರೆ ಈ ರಸ್ತೆ ಪೂರ್ತಿ ಗುಂಡಿಗಳು. ಇದು ಒಂದು ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ಇರುವಂತಹ ಎಲ್ಲ ರಸ್ತೆಗಳು ಕೂಡ ಗುಂಡಿಗಳಿಂದ ತುಂಬಿದೆ. ಸದ್ಯಕ್ಕೆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಇರುವಂತಹ ಎಲ್ಲ ಗುಂಡಿಗಳು ಈಗ ಮತ್ತೆ ಬಾಯಿ ತೆರೆದು ನಿಂತಿದ್ದಾವೆ. ಓಡಾಡುವಂತಹ ವಾಹನ ಸವಾರರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಹಾಗಿದ್ರೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲಿ ಹೋಯಿತು? ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು ಎಲ್ಲಿ ಹೋಯಿತು? DCM ಈಗಾಗಲೇ ಹೇಳಿದ್ರು, ಗ್ರೇಟರ್ ಬೆಂಗಳೂರು ಕನಸು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಕನಸು ಕಾಣೋದು ಮಾತ್ರ ಅಲ್ಲ, ಇದನ್ನು ಮಾಡಬೇಕಾಗಿದೆ. ಗುಂಡಿಗಳು ಎಲ್ಲ ಕಡೆಯಲ್ಲೂ ಕೂಡ ಗುಂಡಿ ಇನ್ನೂ ಕೂಡ ಇದೆ. BBMPಗೆ ಈ ಹಿಂದೆಯೇ ಒಂದು ಏನು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಮುಚ್ಚಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಏನು ಹೇಳಿದರು. ಆದರೆ ಈ ಒಂದು ಏನು ಹೇಳಿಕೆ ಕೇವಲ ಬಾಯಿ ಮಾತಿಗೆ ಮಾತ್ರ ಆಗಿರುವಂಥದ್ದು. ಯಾಕಂತಂದರೆ ಬಹುತೇಕ ಎಲ್ಲ ಬೆಂಗಳೂರಿನ ರಸ್ತೆಗಳು ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯ ಗುಂಡಿಗಳು ಇನ್ನೂ ಕೂಡ ಇದ್ದಾವೆ. ಹಾಗಿದ್ರೆ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಇದು ಯಾವಾಗ ಸರಿ ಹೋಗುತ್ತೆ, ಗುಂಡಿ ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ. ಯಾಕಂತಂದರೆ ಈಗ ಮುಂಗಾರು ಪೂರ್ವ ಮಳೆಗೆ ಈ ರೀತಿ ಆದರೆ ಇನ್ನು ಮುಂಗಾರು ಕೂಡ ಎಂಟ್ರಿ ಕೊಡಲಿದೆ. ಮುಂಗಾರು ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಗುಂಡಿಗಳ ದರ್ಶನ ಆಗುತ್ತೆ. ಮತ್ತಷ್ಟು ಜನ ಈ ಒಂದು ಗುಂಡಿಗೆ ಬೀಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಹಿಂದೆಯೂ ಕೂಡ ನಾವು ನೋಡಿದ್ದೀವಿ, ಗುಂಡಿಗೆ ಬಿದ್ದು ಯಾವ ರೀತಿ ಸಮಸ್ಯೆಗಳಾಗಿದ್ದಾವೆ, ಎಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಹಾಗಿದ್ರೆ ಮತ್ತೆ ಎಷ್ಟು ಬಲಿ ಬೇಕು ಈ ಗುಂಡಿಗೆ ಅನ್ನುವಂತಹ ಏನು ಪ್ರಶ್ನೆ ಈಗ ಆಗಿರುವಂಥದ್ದು. ಸಾರ್ವಜನಿಕರು ಕೂಡ ಈಗಲೇ ಇರುವಂತಹ ಗುಂಡಿಗಳನ್ನ ಕೂಡಲೇ ಮುಚ್ಚಿಸಿ ಅನ್ನುವಂತಹ ಒಂದು ಏನು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಕೂಡಲೇ ಈ ಒಂದು ಗುಂಡಿಯನ್ನು ಮುಚ್ಚಿಕೊಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಬಾರಿಯೂ ಕೂಡ ಇರುವಂತಹ ಮಳೆ ನಿಂತ ಕೂಡಲೇ ಬಾಯಿ ತೆರೆದು ನಿಂತಿರುವಂತಹ ಗುಂಡಿಗಳನ್ನು ಮುಚ್ಚಿಸಿ ಅನ್ನುವಂತಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.